ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಗೋಧಿ ಹಿಟ್ಟಿನ ಗಾರಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಗಾರಿಗೆ ಮಾಡ್ತಾರೆ. ಇಲ್ಲಿ ನಾನು ಅರ್ಧ ಕಪ್ನಷ್ಟು ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲ ಹಾಕೊಳ್ಳೋಣ. ಅರ್ಧ ಕಪ್ನಷ್ಟು ನೀರು. ಬೆಲ್ಲ ಮತ್ತು ನೀರನ್ನು ಕರಗಿಸ್ಕೊಳ್ಳೋಣ. ನಾನಿಲ್ಲಿ ನೀರು ಬಿಸಿ ಮಾಡ್ಕೊಂಡಿಲ್ಲ, ತಣ್ಣೀರಲ್ಲೇ ಕಲಿಸ್ತಾ ಇರೋದು. ಈ ಥರ ಸ್ಪೂನಲ್ಲಿ ಒತ್ತಿ ನೀಟಾಗಿ ಕಲಿಸ್ಕೊಂಡ್ಬಿಡೋಣ. ನೀರಲ್ಲಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇದಕ್ಕೀಗ ಒಂದು ಚುಟುಕಿ ಉಪ್ಪು ಹಾಕ್ಕೊಳ್ಳೋಣ. ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ, ಒಂದು ಸ್ವಲ್ಪ ಏಲಕ್ಕಿ ಪುಡಿ. ನಾನಿಲ್ಲಿ ಗೋಧಿ ಹಿಟ್ಟು 1 ಕಪ್ನಷ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಹಾಕ್ಕೊಳ್ಳೋಣ. ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಉಳಿದಿದ್ದ ಹಿಟ್ಟು ಹಾಕ್ಕೊಳ್ಳೋಣ. ಅರ್ಧ ಕಪ್ನಷ್ಟು ಹಾಕಿರೋದು. ಸ್ವಲ್ಪ ತೆಳ್ಳಗನ್ನಿಸ್ತಾ ಇದೆ. ಇನ್ನೊಂದು 1/4 ಕಪ್ನಷ್ಟು ನಾನು ಇಲ್ಲಿ ಗೋಧಿ ಹಿಟ್ಟು ಸೇರಿಸ್ಕೊತೀನಿ. ಇನ್ನೊಂದು 1/4 ಕಪ್ನಷ್ಟು ಹಿಟ್ಟು ಹಾಕ್ಕೊಳ್ಳೋಣ. ಈ ಥರ ಚಪಾತಿನ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ನಿಮಗೆ ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟು ಹಾಕ್ಕೊಂಡು ಈ ಹದಕ್ಕೆ ಇರಬೇಕಷ್ಟೆ. ನೀವು ಚಪಾತಿ ಹೇಗೆ ಕಲಿಸ್ತೀರೋ ಆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಒಂದು 10 ನಿಮಿಷ ನೆನೆಯೋಕೆ ಬಿಡೋಣ. ಮೇಲೆ ಒಂದು ಚೂರು ತುಪ್ಪ ಸವರ್ತೀನಿ, ಒಣಗೋದು ಬೇಡ ಅಂಥೇಳಿ. 10 ನಿಮಿಷ ಮುಚ್ಚಿಬಿಟ್ಟು ನೆನೆಯೋಕೆ ಬಿಡೋಣ. ಹಿಟ್ಟು 15ರಿಂದ 20 ನಿಮಿಷ ನೆನೆಸ್ಕೊಂಡಿರೋದು ಚೆನ್ನಾಗಿ ನೆಂದಿದೆ. ಒಂದ್ಸರಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾದ್ಕೊಂಡ್ಬಿಡೋಣ ಚೆನ್ನಾಗಿ. ನಿಂಬೆಕಾಯಿ ಹತ್ರದಷ್ಟು ಉಂಡೆ ಮಾಡ್ಕೊಳ್ಳೋಣ. ಈ ಥರ ಎಲ್ಲವನ್ನು ಮೊದಲು ಉಂಡೆ ಮಾಡಿ ಇಟ್ಕೊಂಡ್ಬಿಡೋಣ. ಸುಲಭ ಆಗುತ್ತೆ, ಬೇಗ ಬೇಗ ಆಗ್ಬಿಡುತ್ತೆ ಒಂದ್ಸರಿ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ. ಎಲ್ಲ ಒಂದೇ ಸೈಜ್ ಉಂಡೆ ಮಾಡಿ ಇಟ್ಕೊಂಡಿರೋದು. ಈಗ ಗಾರಿಗೆ ರೆಡಿ ಮಾಡೋಣ. ಪೇಪರ್ ಶೀಟಿಗೆ ಎಣ್ಣೆ ಹಚ್ಚಿಟ್ಕೊಂಡಿರೋದು ಈಗ ತೆಟ್ಕೊಳ್ಳೋಣ. ತೀರಾ ತೆಳ್ಳಗೂ ಬೇಡ, ತೀರಾ ದಪ್ಪಗೂ ಬೇಡ. ಒಂದು 4 ತಟ್ಬಿಟ್ಟು ಕರಿಬೋದು. ನೀವು ಇದನ್ನು ಪ್ಲೇನ್ ಆಗೂ ಮಾಡ್ಬೋದು, ಗಸಗಸೆ ಹಚ್ಬೋದು. ನಾನಿಲ್ಲಿ ಸ್ವಲ್ಪ ಬಿಳಿ ಎಳ್ಳು ಉದುರಿಸ್ತಾ ಇದ್ದೀನಿ. ಬಿಳಿ ಎಳ್ಳು ಹಾಕ್ಕೋಬೋದು. ಮಕ್ಕಳಿಗೆ ನೀವು ಸಂಜೆ ಸ್ನ್ಯಾಕ್ಸ್ ಆಗೂ ಇದನ್ನು ಮಾಡಿಕೊಡ್ಬೋದು. ಬೇಗನೂ ಆಗುತ್ತೆ, ಎಣ್ಣೆ ಹೀರ್ಕೊಳ್ಳಲ್ಲ. ಬೆಲ್ಲ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಈಗ ಕರಿಯೋಣ. ಎಣ್ಣೆ ಕಾಯೋಕೆ ಇಟ್ಟಿತ್ತು, ಕಾಯ್ದಿದೆ. ಈಗ ಲೋ ಫ್ಲೇಮ್ ಇಟ್ಕೊಳ್ಳೋಣ. ತಟ್ಟಿರೋ ಒಂದೊಂದೇ ಗಾರಿಗೆ ಹಾಕೊಳ್ಳೋಣ. ನೋಡಿ ಹೇಗೆ ಉಪ್ಪಿ ಮೇಲ್ ಬರ್ತಾ ಇದೆ. ತಿರುಗಿಸಾಕೊಳ್ಳೋಣ. ಎಳ್ಳು ಸ್ವಲ್ಪ ಚೆನ್ನಾಗಿ ತಟ್ಟಬೇಕು. ಮೇಲ್ಮೇಲೆ ತಟ್ಟಿದ್ರೆ ಈ ಥರ ಎಳ್ಳು ಉದುರ್ಕೊಂಡ್ಬಿಡುತ್ತೆ. ಎಣ್ಣೆ ಕಾಯ್ದಿರೋದ್ರಿಂದ ಲೋ ಫ್ಲೇಮಲ್ಲೇ ಎರಡೂ ಕಡೆಗೂ ಚೆನ್ನಾಗಿ ಕೆಂಪಾಗುವವರೆಗೂ ನೋಡಿ. ಎರಡೂ ಕಡೆಗೂ ಚೆನ್ನಾಗಿ ಕೆಂಪಾಗಿದೆ. ಇದಾಗಿದೆ. ಈಗ ತೆಕ್ಕೊಳ್ಳೋಣ. ಈ ಗಾರಿಗೆ ಎಣ್ಣೆ ಹೀರ್ಕೊಳ್ಳಲ್ಲ, ತುಂಬ ಚೆನ್ನಾಗಿರುತ್ತೆ ಇದು.
ನೋಡಿ ಪೂರಿ ಥರ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬಂದಿರೋದು. ಇದೇ ಥರ ಎಲ್ಲವನ್ನು ಗಾರಿಗೆ ಮಾಡ್ಕೊಳ್ಳೋಣ. ಗಾರಿಗೆ ಎಲ್ಲ ಕರೆದು ರೆಡಿಯಾಗಿದ್ದಾವೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.